ಸರ್ ನಮಸ್ತೆ. ಸರ್ ನಮಸ್ಕಾರ ಎಲ್ರಿಗೂ. ಕಿರು ಪರಿಚಯ ಸರ್. ನಮಸ್ಕಾರ ಎಲ್ರಿಗೂ. ತಾವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೇನೆ. ನನ್ನ ಹೆಸರು ಬಂದು ಅಬ್ದುಲ್ ಮಾಜಿದ್ ಕೆ ಸೌದಾರ್ ಅಂತ. ದೂರವಾಣಿ ನಂಬರ್ ಬಂದು 9901261339. ನಂದು ಒಂದೇ ಒಂದು ಉದ್ದೇಶ ಅಂದರೆ ದೇವರು ನಮಗೆ ಮನುಷ್ಯ ಜಾತಿ, ಅದರಲ್ಲೂ ಮನುಷ್ಯ ಜಾತಿ ಭೂಮಿಗೆ ಕಳಿಸಿದ್ದಾನೆ ಅಂತ ಒಂದೇ ಉದ್ದೇಶ ಅಂದರೆ ಮನುಷ್ಯ ಜಾತಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಹಾಗೋಸ್ಕರ ನಾನು ಇದು ಹುಟ್ಟಿ ಬೆಳೆದಿದ್ದು ನಮ್ಮ ಬೆಳಗಾವಿ ಜಿಲ್ಲೆ, ಇದು ಬೈಲಹೊಂಗಲ ತಾಲೂಕು. ನಾನು 3ನೇ ಕ್ಲಾಸ್ನಲ್ಲಿದ್ದಾಗ ಅಲ್ಲಿಯ ದಿವಂಗತ ಶ್ರೀ ಗಂಗಾಧರ ಸ್ವಾಮಿ ಅಜ್ಜರು ಅಂದರೆ ನನಗೆ ಅಂದರೆ ತಮ್ಮ ಆಶ್ರಮದಲ್ಲಿ ಕರ್ಕೊಂಡ್ರು. ಒಟ್ಟು ಅಜ್ಜರು ಏನು ಹೇಳ್ತಿದ್ರು ನಾನು ಅದು ಮಾಡ್ತಿದ್ದೆ. ನಂದು ಇದು SSLC ಆದ ನಂತರ ನಾವು ಅಜ್ಜರು ಕೇಳಿದೆ, ಅಜ್ಜರು ಮುಂದೆ ಏನು ಮಾಡಲಿ ಅಂತ. ಸೊ ಅಜ್ಜರು ಅಂದರು ಇದು ಬೆಳಗಾವಿ ಹೋಗಪ್ಪ ಅಂತಂದರು. ಸೊ ಸರಿ ಅಜ್ಜರ ಅಂತ. ಆಮೇಲೆ ಮತ್ತೆ ಇದು ದೇವರು ಇದು ಮನಸ್ಸಿನಲ್ಲಿ ಒಂದು ಮಾತು ಬಂತು, ಬೆಳಗಾವಿಗೆ ಹೋಗಿ ಏನು ಮಾಡಲಿ ಅಂತ. ಸೊ ಅಜ್ಜಾರಂದರು ಆಯಿತು ನೀವು ಇದು ಗಣಕಯಂತ್ರ ಕಲಿಯಪ್ಪ ಅಂತ. ಸರಿ ಅಜ್ಜಾರ ಅಂತ ಆಗಲಿ ಅಂತ ಹೇಳಿ ನಾನು ಗಣಕಯಂತ್ರವನ್ನು ಇದು ನಮ್ಮ ಕನ್ನಡ ಭಾಷೆಯಲ್ಲಿ ಬರೆದು ತೇರ್ಗಡೆ ಆಗಿದ್ದೇನೆ. ಅದಾದ ನಂತರ ಅಜ್ಜಾರು ಕೇಳಿದೆ, ಅಜ್ಜಾರು ಮುಂದೆ ಏನು ಮಾಡಲಿ ಅಂತ. ಸೊ ಆವಾಗ ಅಜ್ಜಾರು ಅಂದರು ಬೆಂಗಳೂರು ಹೋಗಪ್ಪ ಅಂತಂದರು. ಸೊ ಅಜ್ಜಾರು ಕೇಳಿದೆ, ಅಜ್ಜಾರು ಬೆಂಗಳೂರು ಹೋಗಿ ಏನು ಮಾಡಲಿ ಅಂತ. ಸೊ ಆಮೇಲೆ ಅಜ್ಜಾರು ಅಂದರು ಬೆಂಗಳೂರು ಹೋಗಿ ಜನರಿಗೆ ಸೇವೆ ಮಾಡಿ ಅಂತಂದರು. ಸೊ ತದನಂತರ ನಾನು ಬೆಂಗಳೂರಿಗೆ ಬಂದು ಇದು IT ಫೀಲ್ಡ್ನಲ್ಲಿ ಇದು IT ಸೆಕ್ಟರ್ ಅಂದ್ರೆ ಕೆಲಸ ಮಾಡಿದೆ. ಬಟ್ ಯಾಕೋ ಒಂದು ಮನಸ್ಸಿನಲ್ಲಿ ಒಂದು ಕಳವಳ ಇತ್ತು, ಅಜ್ಜಾರು ಹೇಳಿದ್ದಾರೆ ಒಂದು ನಾ ಇಲ್ಲಿ ಮಾಡ್ತಾ ಇದ್ದೇನೆ ಅಂತ. ಅದಾದ ನಂತರ ಇದ್ರ ಲಾಕ್ಡೌನ್ ಬಂತು. ಸೊ ಆವಾಗಿನ ನಮ್ಮ ಇದು ಬೆಂಗಳೂರಿನ ಕಮಿಷನರ್ ಆದ ಶ್ರೀಯುತ ಇದು ಭಾಸ್ಕರ್ ರಾವ್ ಸಾಹೇಬ್ ಅವ್ರನ್ನ ಅಪ್ರೋಚ್ ಮಾಡಿದೆ. ಸರ್ ಈ ಥರ ನಂದು ಆಟೋ ಇದೆ, ಸೊ ಇದರಿಂದ ನಾನು ಉಚಿತವಾಗಿ ನಿಶುಲ್ಕವಾಗಿ ನಿಷ್ಪಕ್ಷಪಾತವಾಗಿ ಜನರಿಗೆ ಸೇವೆ ಒದಗಿಸ್ಬೇಕಂತ ನಂದು ಇಚ್ಛೆ ಅಂತ. ಸೊ ದೇವರು ನಮ್ಮ ಶ್ರೀಯುತ ಭಾಸ್ಕರ್ ರಾವ್ ಸಾಹೇಬ್ರು ಯಾವಾಗಿದ್ರು ಅಂದ್ರೆ ಚೆನ್ನಾಗಿಡಲಿ. ಸೊ ಅವ್ರು ನನಗೆ ಅನುಮತಿ ಕೊಟ್ಟರು. ಹಾಗಾಗಿ ನಾನು 24 ಗಂಟೆ ಸತತವಾಗಿ ಇದು ನಾನ್ ಕೋಡ್ ಪೇಷಂಟ್ ಅವರಿಗೆ ಮನೆಯಿಂದ ಆಸ್ಪತ್ರೆಯಿಂದ ಮನೆ ಕರ್ಕೊಂಡು ಈ ಥರ ಇದನ್ನು ಮಾಡಿದೆ. ಸೊ ಅದಾದ ನಂತರ ನಂದು ಮೊದಲಿನ ಆಟೋ ಇದು ಫೈನಾನ್ಸ್ನಲ್ಲಿ ಇದ್ದಿದ್ದ ಕಾರಣದಿಂದ ಅದು ಸೀಸ್ ಆಯಿತು. ತದನಂತರ ನಾನು ಇದು 1.5ರಿಂದ 2 ವರ್ಷ ಬೆಂಗಳೂರಿನಲ್ಲಿ ತುಂಬ ಅಂದರೆ ಜನರಿಗೆ ಕೋರಿಕೆ ಕೇಳ್ಕೊಂಡೆ, ಸರ್ ನಾನು ಈ ಥರ ಸೇವೆ ಸಲ್ಲಿಸ್ತಾ ಇದ್ದೇನೆ, ಇದು 2 ವೀಲರ್ನಲ್ಲಿದೆ, ಪಾಪ ಒಬ್ಬರು ಅಜ್ಜಿಯವರಾಗಲಿ ಆಮೇಲೆ ವೃದ್ಧರಾಗಲಿ ಆಮೇಲೆ ಗರ್ಭಿಣಿ ಅವ್ರಿಗೆ ನಾನು ಇದರಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಸರ್, ದಯವಿಟ್ಟು ನನಗೆ ಇದು ಒಂದು ಆಟೋದು ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ. ಸೊ ಆವಾಗ ನನಗೆ ಯಾವೊಬ್ಬರೂ ಸಪೋರ್ಟ್ ಮಾಡಿಲ್ಲ. ಸೊ ತದನಂತರ ಒಂದು ದಿನ ನಮ್ಮ ಮನೆಯಲ್ಲಿ ಕುಂತಾಗ ಒಂದು ಕರೆ ಬಂತು. ಅದು ಕರೆ ಇದು ನಮ್ಮ ಶಿರ್ಡಿ ಸಾಯಿಬಾಬಾದಿಂದ ಅವರಿಂದ ಕರೆಯಿತು. ಅವರು ಅಂದರು, ಸರ್ ನೀವಾಗ ಏನು ಮಾಡ್ತಾಯಿದ್ದಾರೆ ಸರ್? ಅದೇ ಅಂದೆ ನಾನು ಜನರ ಸೇವೆ ಮಾಡ್ತಾಯಿದ್ದೆ. ಆಯಿತು ಅಂಥೇಳಿ ಮರನೇ ದಿನ ಮತ್ತೊಬ್ಬರನ್ನು ಕರೆ ಮಾಡಿದ್ರು ನಮ್ಮ ಬೆಂಗಳೂರಿನಂತ. ಸಾಹೇಬ್ರು ನಿಮ್ಮ ಬಗ್ಗೆ ಹೇಳಿದ್ದಾರೆ, ನಿಮಗೆ ಏನು ಬೇಕಂತ ಕೇಳಿದರು. ಸೊ ಆವಾಗ ನನಗೆ ಅಂದರೆ ತುಂಬ ಧೈರ್ಯ ಬಂತು. ಸರ್ ನಾವು ಅವ್ರಿಗೆ ಆವಾಗ ಅಂದ್ರೆ ಕಳಕಳಿಯಿಂದ ಒಂದು ಇದನ್ನು ಮಾಡ್ಕೊಂಡೆ, ಅಂದರೆ ವಿನಂತಿ ಮಾಡಿಕೊಂಡೆ, ಸರ್ ಈ ಥರ ನಾನು ಇದು ಸೇವೆ ಸಲ್ಲಿಸ್ತಾ ಇದ್ದೇನೆ ಉಚಿತ, ಬಟ್ ನನ್ನಲ್ಲಿ ಆಟೋ ಇಲ್ಲ. ಆಯಿತು ಸರ್, ನೀವು ಆಟೋ ನಾವು ಇದನ್ನು ವ್ಯವಸ್ಥೆ ಮಾಡಿಕೊಡ್ತೇವೆ, ಮತ್ತೇನು ಬೇಕಂತಂದರು. ಇವಾಗ ದೇವ್ರ ಕೃಪೆಯಿಂದ ನಮ್ಮ ಕರ್ನಾಟಕ ಎಲ್ಲ ರಾಜ್ಯದ ಜನತೆಯಿಂದ ಇದು ಆಟೋ ಥರ ಒಂದು ಆ್ಯಂಬುಲೆನ್ಸ್ ಮಾಡ್ಕೊಂಡಿದ್ದೇನೆ. ಅದಾದ ನಂತರ ಅವ್ರು ಮತ್ತೆ ಕೇಳಿದ್ರು, ಸರ್ ನಿಮಗೆ ಮತ್ತೇನು ಬೇಕಂತ. ಸರ್ ಅವ್ರಿಗೆ ಅಂದೆ, ಸರ್ ನಂದು ಹಳೆ ಮೊಬೈಲ್ ಇದೆ, ಇದ್ರಲ್ಲಿ ನಾವು CT ಸ್ಕ್ಯಾನ್ ಆಗಲಿ MRI ಆಗಲಿ ಎಕ್ಸ್ರೇ ಅಲ್ಲದೆ ಇಮೇಜಸ್ ತೊಗೋಬೇಕಂದ್ರೆ ನನಗೆ ತುಂಬ ಕಷ್ಟ ಆಗ್ತಾಯಿದೆ. ಸೊ ಆಗೋಸ್ಕರ ದಯವಿಟ್ಟು ಒಂದು ಮೊಬೈಲ್ ಕ್ಲಿಯರಿಟಿ ಇದ್ದದ್ದು ಒಂದು ಮೊಬೈಲ್ ಕೊಡಿಸಿ ಅಂತ ಹೇಳಿದರೆ ಅವರು ನನಗಿದು 50 ಮೆಗಾಪಿಕ್ಸೆಲ್ ಇದು ಮೊಬೈಲನ್ನು ಉಚಿತವಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ತುಂಬ ಸಂತೋಷದ ವಿಷಯ ಏನಂದರೆ ಅವರು ನನಗೆ ಪ್ರತಿ ವರ್ಷಕ್ಕೆ ಒಂದು ಸಲ ಉಚಿತವಾಗಿ ರೀಚಾರ್ಜ್ ಮಾಡಿ ಕೊಡ್ತಾರೆ. ನನ್ನ ಅನಿಸಿದ ಪ್ರಕಾರ ಏನಂದರೆ ಇದು ಶ್ರೀಮಂತರು ಯಾವ ಥರ ಆದರೂ ಬದುಕ್ಬೋದು, ಬಟ್ ಬಡವ್ರ ಜೀವನ ಇವಾಗ ಅದರಲ್ಲಿ ಬೆಂಗಳೂರಿನಲ್ಲಿ ಅಂದರೆ ಜೀವನ ಮಾಡಬೇಕಂದ್ರೆ ದಿನಕ್ಕೆ 1000 ರೂಪಾಯಿ ಆಮೇಲೆ 500 ರೂಪಾಯಿ ಆಗಲ್ಲ ಅಂದರೆ ಗಳಿಸ್ಬೇಕಂದ್ರೆ ತುಂಬ ಕಷ್ಟ ಇದೆ. ಅದರಲ್ಲೇ ಯಾರಾದರೂ ಅನಾರೋಗ್ಯ ಆತಂದ್ರೆ ಅವರು ಆಸ್ಪತ್ರೆಗೆ ಹೋದಾಗ ಅದು ದುಡ್ಡಿನ ಅವಶ್ಯಕತೆ ಬೀಳುತ್ತೆ. ಅಂದರೆ ಕಳಕಳಿ ತಮ್ಮಲ್ಲಿ ವಿನಂತಿ ಏನಂದರೆ ನಿಮಗೆ ಏನಾದರೂ ಮೆಡಿಕಲ್ ಅವಶ್ಯಕತೆ ಅಂದರೆ ತಾವು ನಿಶ್ಚಿಂತವಾಗಿ ನನಗೆ 24/7 ಉಚಿತವಾಗಿ ಕರೆ ಮಾಡಬಹುದು. ಧನ್ಯವಾದಗಳು. ID ಕಾರ್ಡ್ ಸರ್ ನಿಮ್ಮದು? ID ಕಾರ್ಡ್ ನಮಸ್ಕಾರ ಎಲ್ರಿಗೂ. ಇವಾಗ ಮೊದಲು ನನಗೆ ಇದು ಕೇಂದ್ರವು ನನ್ನ ಗುರುತಿಸಿ ನನಗೆ ಇದು ಮೊದಲು ಇದು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದಲ್ಲಿ ಕರ್ನಾಟಕದಲ್ಲಿ ಇದು ವೈದ್ಯಕೀಯ ವಿಭಾಗ ಕೊಟ್ಟಿದ್ದರು. ಇವಾಗ ನಮ್ಮ ಕರ್ನಾಟಕ ರಾಜ್ಯ ಎಲ್ಲರ ಜನರ ಆಶೀರ್ವಾದದಿಂದ ಇವಾಗ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷವಾಗಿದ್ದೇನೆ.